ಇನ್ನು ಶಿರಹಟ್ಟಿಯ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ತಾನು ಮಾಡಿರುವ ಗನಂದಾರಿ ಕೆಲಸದಿಂದಾಗಿ ಈಗ ಜೈಲು ಪಾಲಾಗಿದ್ದಾರೆ. ಯಾಕಂದರೆ ಕಾಮಗಾರಿಗೂ ಕೂಡ ಕಮಿಷನ್ ಪಡೆಯುವಂಥ ಆಸೆಗೆ ಬಿದ್ದಂತಹ ಶಾಸಕ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದರು. ಈಗಾಗಲೇ ಲಂಚಾವತಾರದ ಇಂಚಿಂಚು ಮಾಹಿತಿಯನ್ನು ಲೋಕಾಯುಕ್ತ ಪೊಲೀಸರು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಹೀಗಿರುವಾಗಲೇ ಬಿಜೆಪಿ ನಾಯಕರು ಇದು ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಜಾತಿಯನ್ನು ಎಳೆತಂದಿದ್ದಾರೆ. ಬಿಜೆಪಿಯವರ ಆರೋಪಕ್ಕೆ ಮಂತ್ರಿಗಳು ತಿರುಗೇಟು ಕೊಟ್ಟರು. ಗುತ್ತಿಗೆದಾರರಿಗೆ ಬಾಕಿ ಹಣ ಕೊಡದೆ ಕಮಿಷನ್ಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪಿಸುತ್ತಿದ್ರು. ಗುತ್ತಿಗೆದಾರರ ಪರ ನಿಂತು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೂ ಬಿಜೆಪಿಯವರು ರೆಡಿಯಾಗ್ತಿದ್ರು. ಆದರೆ ಅದೇ ಹೊತ್ತಲ್ಲೇ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಮತ್ತು ಅವರ ಆಪ್ತ ಸಹಾಯಕರು ಗುತ್ತಿಗೆದಾರನಿಂದ 5 ಲಕ್ಷ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ರು. ಆಮೇಲೆ ಗುತ್ತಿಗೆದಾರರಿಗೆ ಚಂದ್ರು ಲಮಾಣಿ ಕಮಿಷನ್ಗೆ ಬೆದರಿಕೆ ಹಾಕಿರೋ ಆಡಿಯೋಗಳು ವೈರಲ್ ಆದವು. ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಪಳ್ಳಮ್ಗೆ ಹೋಗಿನಿ. ಚಂದ್ರು ಲಮಾಣಿ ಕಮಿಷನ್ ಕೇಳಿ ಸಿಕ್ಕಿಬಿಡ್ತಾ ಇದ್ದಂತೆ ಬಿಜೆಪಿ ನಾಯಕರಿಗೆ ದೊಡ್ಡ ಮುಜುಗರ, ಮುಖಭಂಗನೂ ಆಯಿತು. 2 ದಿನದಿಂದಲೂ ಬಿಜೆಪಿಯವರು ಎಷ್ಟು ಪರಿಶುದ್ಧರಂತ ಜಗಜ್ಜಾಹೀರಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ ಸೇರಿದಂತೆ ಸಚಿವರು, ಕಾಂಗ್ರೆಸ್ ಶಾಸಕರೆಲ್ಲ ವಾಗ್ದಾಳಿ ಮಾಡ್ತಿದ್ದಾರೆ. ಈಗ ನೋಡಿದ್ರೆ ಚಂದ್ರು ಲಮಾಣಿ ಪ್ರಕರಣಕ್ಕೆ ಬಿಜೆಪಿಯವರು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಂಜಾರ ಸಮುದಾಯವನ್ನೇ ತುಳಿಯೋ ಪ್ರಯತ್ನ ಅಂತ ವಿಜಯೇಂದ್ರ ಆರೋಪಿಸ್ತಾ ಇದ್ದಾರೆ. ಲಂಚ ಕೊಟ್ಟಿದ್ದು ಅಪರಾಧ, ಅವರ ಮೇಲೂ ಕ್ರಮ ಆಗಬೇಕು. ಲಮಾಣಿಯನ್ನ ಷಡ್ಯಂತ್ರ ಮಾಡಿ ಸಿಲುಕಿಸಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ರು. ಇದಕ್ಕೂ ಕಾಂಗ್ರೆಸ್ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಚಂದ್ರು ಲಮಾಣಿ ಬಗ್ಗೆ ಏನಿವತ್ತು ಚರ್ಚೆಗಳು ನಡೀತಾ ಇದ್ದಾವೆ, ಅದು ಏನಾಗಿದೆ, ನ್ಯಾಯಯುತವಾಗಿ ಅವರು ಎದುರಿಸ್ತಾರೆ, ಶಾಸಕರಿದ್ದರೆ ಎದುರಿಸ್ತಾರೆ. ಮತ್ತು ಯಾರೇ ಅಯೋಗ್ಯರು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಏನು ನೈತಿಕತೆ ಇಟ್ಕೊಂಡು ಇವ್ರು ಮಾತನಾಡ್ತಾರೆ? ಏನಿದು ಬಿಜೆಪಿಯವರು ಅಷ್ಟು ಸಾಚಾತನದಿಂದ ಮಾತಾಡ್ತಾರೆ. ಬಿಜೆಪಿಯವರು ಭಾರಿ ಸಾಚಾದ, ಭಯಂಕರ, ನಾವೇ ಇದು ಅಂತ ಇದನ್ನೆಲ್ಲ ನೋಡಿದರೆ ಬಿಜೆಪಿಯವರು ಎಷ್ಟರ ಮಟ್ಟಿಗೆ ಅದರ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಷಡ್ಯಂತ್ರ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟ ಆಗ್ತಾ ಇದೆ. ಹಲವಾರು ದಿನಗಳಿಂದ ಪ್ರಯತ್ನವನ್ನು ಮಾಡಿ ಮತ್ತು ಈ ಥರ ಲಂಚ ಕೊಡುವ ಒತ್ತಾಯವನ್ನು ಮಾಡುವುದು ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪು. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಷಡ್ಯಂತ್ರ ಇದೆ, ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ, ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ. ತನಿಖೆ ಮಾಡಿ ಕೋರ್ಟಿಗಾಗಲಿ ಮತ್ತು ಅದು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕಲ್ವಾ ಅವರು. ರೆಡ್ ಹ್ಯಾಂಡ್ ಆಗಿ ಶಾಸಕ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ರು, ಷಡ್ಯಂತ್ರ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಅದೇ ಬಿಜೆಪಿಯಲ್ಲಿ ಚಂದ್ರು ಲಮಾಣಿ ವಿರುದ್ಧ ಶಿಸ್ತು ಕ್ರಮಕ್ಕೂ ಸಿದ್ಧತೆಗಳು ನಡೀತಾ ಇದೆ. ಹೈಕಮಾಂಡ್ ಸೂಚನೆಯಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಲಮಾಣಿಗೆ ನೋಟಿಸ್ ನೀಡಲು ಮುಂದಾಗಿದ್ದಾರೆ. ಪಕ್ಷಕ್ಕೆ ಲಮಾಣಿಯಿಂದ ಡ್ಯಾಮೇಜ್ ಆಗಿದ್ದು ಕ್ರಮ ಆಗಬೇಕು ಅಂತ ಇನ್ನೊಂದು ಕಡೆ ಬಿಜೆಪಿಯಲ್ಲೇ ಒತ್ತಾಯ ಶುರುವಾಗಿದೆ. ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್, ಇದರಲ್ಲಿ ಪ್ರಶ್ನೆನೇ ಇಲ್ಲ. ಅವರನ್ನು ಕರೆದು, ನಮ್ಮ ಹಿರಿಯರೆಲ್ಲ ಕರೆದು ಅದನ್ನ ಯಾವ ರೀತಿಯಾಗಿ ಮಾತಾಡ್ತಾರೆ ನೋಡೋಣ. 100% ಹೌದು, ಆಕ್ಷನ್ ತಗೊಳ್ಳೋದು ಇದರಲ್ಲಿ. ಶಾಸಕ ಚಂದ್ರು ಲಮಾಣಿ ವಿರುದ್ಧ ಬಿಜೆಪಿಯವರು ಯಾವ ಕ್ರಮ ಕೈಗೊಳ್ಳುತ್ತಾರೋ ಗೊತ್ತಿಲ್ಲ. ಆದರೆ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಬಲೆಗೆ ಬೀಳಿಸಿದ್ದು ಆದರಹಳ್ಳಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಇದಕ್ಕೆ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟರು. ಚಂದ್ರು ಲಮಾಣಿ ವಿರುದ್ಧ ನನ್ನ ಹೋರಾಟ ನಡೀತಾ ಇರೋದು ನಿಜ, ಆಡಿಯೋದಲ್ಲಿ ಮಾತಾಡಿರೋದು ನಾನೇ, ಆದರೆ ಇದು 6 ತಿಂಗಳ ಹಳೆಯದ್ದು. ಈ ಲೋಕಾಯುಕ್ತ ದಾಳಿಗೂ ನನಗೆ ಯಾವುದೇ ಸಂಬಂಧವಿಲ್ಲ ಅಂದ್ರು. ಅಲ್ಲ, ಆ ಅಡವೆ ನಂದೇ ಹೌದು, ನಾನು ಮಾತಾಡಿದ್ದು ಕೂಡ ನಿಜ ಇದೆ. ನಮ್ಮ ಮಧ್ಯೆ ಅವ್ರ ಮಧ್ಯೆ ಗಣಿಗಾರಿಕೆ ವಿರುದ್ಧ ನಾನು ಮಾತಾಡ್ಕೊಂತ ಬಂದಿದ್ದೆ. ನಮ್ಮೂರ ಹಿರಿಯರಿಗೆ ಫೋನ್ ಹಚ್ಚಿ ದುಡ್ಡನ್ನು ಕೊಡ್ತೀವಿ ಸ್ವಾಮೀಜಿಯವರಿಗೆ, ಮಠವನ್ನು ಬಿಡಿಸ್ರಿ ಅಂತೇಳಿ ಇವರೇ ಖುದ್ದಾಗಿ ಮಾತಾಡಿದ ಆಡವೆ ಕೂಡ ನನ್ನ ಹತ್ರ ಇದೆ. ಈಗೇನು ಬಿಡುಗಡೆ ಆಗಿದೆ, ಆ ಆಡವೆ ನಂದೇ ಹೌದು. ಈಗ ಹಾಕಿರ್ತಕ್ಕಂಥ ಟ್ರ್ಯಾಪಿಗೆ ನನಗೆ ಸಂಬಂಧವೇ ಇಲ್ಲ. ರಾಜಕೀಯ ಷಡ್ಯಂತ್ರ, ಲಂಚಾವತಾರ, ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಚಂದ್ರು ಲಮಾಣಿ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರು. ಅರ್ಜಿ ಕೈಗೆತ್ತಿಕೊಂಡ ನ್ಯಾಯಾಧೀಶರು ಆಕ್ಷೇಪಣೆ ಸಲ್ಲಿಸಲು ಲೋಕಾಯುಕ್ತ ಎಸ್ಪಿಪಿಗೆ ಸೂಚಿಸಿದ್ದು ಫೆಬ್ರವರಿ 27ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ಚಂದ್ರು ಲಮಾಣಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಗದಗದಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.